ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ಪ್ರಧಾನಮಂತ್ರಿಗಳಾಗಿ ನಾವು ಸದಾಕಾಲ ನೆನಪು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಅವರು ಬಡವರ ಪರವಾದಂತ ಅನೇಕ ಕಾರ್ಯಕ್ರಮಗಳನ್ನ 20 ವರ್ಷದ ಕಾರ್ಯಕ್ರಮಗಳನ್ನ ಕೊಟ್ಟರು. ಅವರ ಸ್ಥಿತಿಗತಿಗಳ ಸುಧಾರಣೆ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟರು ಅಂತ ಹೇಳಿ ಭಾರತದ ಉದ್ದಗಲಕ್ಕೂ ಕೂಡ ಅವ್ರನ್ನ ಇವತ್ತು ಕೂಡ ನೆನಪನ್ನ ಮಾಡ್ಕೊಳ್ತಾರೆ. ಅದರ ಜೊತೆಗೆ ಪಾಕಿಸ್ತಾನ ದೇಶದ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿ ಅವರನ್ನ ಸೆರೆ ಬಡಿದು ಬಾಂಗ್ಲಾದೇಶದ ವ್ಯವಸ್ಥೆಗೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾರಣಕರ್ತರಾಗ್ತಾರೆ ಹೇಳಿ ಇವತ್ತು ಕೂಡ ದೇಶದ ಜನರು ನೆನಪನ್ನ ಮಾಡ್ಕೊಳ್ತಾರೆ. ಒಂದು ಗಟ್ಟಿ ವ್ಯಕ್ತಿತ್ವದ ನಾಯಕತ್ವವನ್ನು ಹೊಂದಿದ್ರು. ಅವರ ಕಾಲದಲ್ಲಿ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ, ಹೀಗೆ ಅನೇಕ ಪ್ರಗತಿಪರವಾದಂತಹ ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಅವರು ಜಾರಿಗೆ ತಂದದನ್ನ ಇಡೀ ದೇಶ ಇವತ್ತು ಕೂಡ ಅವ್ರನ್ನ ಸ್ಮರಿಸ್ಕೊಳ್ತಾರೆ. ಹೀಗಾಗಿ ಈ ತರದ ನಾಯಕತ್ವದ ಬಗ್ಗೆ ಮಾತ್ರ ನಮಗೆ ಪರಿಚಯ ಇದೆ ಶ್ರೀಮತಿ ಇಂದಿರಾ ಗಾಂಧಿ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಪರಿಸರ ಸಂರಕ್ಷಣೆ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ವಿಶೇಷವಾದಂತ ಆಸಕ್ತಿ ಇತ್ತು ಅಂತ ಹೇಳಿ ಬಹಳ ಜನರಿಗೆ ನೆನಪಿಲ್ಲ. ಹಾಗಾಗಿ ಆ ನೆನಪನ್ನು ಕೂಡ ಅವರು ಮಾಡಿದಂತ ಪ್ರಯತ್ನಗಳನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಹೇಗೆ ಈ ಹಕ್ಕಿಗಳ ಬಗ್ಗೆ, ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ, ಪರಿಸರದ ಬಗ್ಗೆ ಆಸಕ್ತಿ ಬಂತು ಅಂತ ಹೇಳಿದ್ರೆ, ಶ್ರೀಯುತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜೈಲಿನಲ್ಲಿ ಇರ್ತಾರೆ. ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ತ್ಯಾಗ ಮತ್ತು ಹೋರಾಟವನ್ನ ಮಾಡಿದಂತವರು ಪಂಡಿತ್ ನೆಹರು ಅವರು. ಆ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಜೈಲಿಂದಲೇ ಒಂದು ಪತ್ರವನ್ನ ಅವರು ಬರೀತಾರೆ. ಪರಿಸರದ ಬಗ್ಗೆ, ಸಂರಕ್ಷಣೆ ಬಗ್ಗೆ ಒಂದು ಪುಸ್ತಕಗಳನ್ನು ಕೂಡ ಕೋಟ್ ಮಾಡ್ತಾರೆ. ಆ ಪುಸ್ತಕಗಳನ್ನ ನೀನು ಓದುವಂತ ಅವಶ್ಯಕತೆ ಇದೆ. ಆಡಳಿತದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಎಷ್ಟು ಮುಖ್ಯ ಆಗುತ್ತೋ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಷ್ಟು ಮುಖ್ಯ ಆಗುತ್ತೋ, ಅಷ್ಟೇ ಮುಖ್ಯವಾದಂತ ವಿಷಯ ಪರಿಸರ ಸಂರಕ್ಷಣೆ, ಪ್ರಾಣಿಗಳು ಮತ್ತು ಪಕ್ಷಿಗಳ ಬಗ್ಗೆನೂ ಕೂಡ ನೀನು ತಿಳ್ಕೊಳ್ಬೇಕು ಅಂತ ಹೇಳಿ ಅವರೊಂದು ಪುಸ್ತಕವನ್ನು ಕೂಡ ಕಳಿಸ್ಕೊಡ್ತಾರೆ. ಹಾಗೇನೆ ಆ ಪತ್ರವನ್ನು ಕೂಡ ಅವರು ಬರೀತಾರೆ. ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಅವರಿಗೆ ವಿಶೇಷವಾದಂತ ಆಸಕ್ತಿ ಬರುತ್ತೆ. ಪ್ರಾಣಿಗಳ ಬಗ್ಗೆ, ಸಂರಕ್ಷಣೆ ಬಗ್ಗೆ ಮತ್ತು ಪರಿಸರದ ಬಗ್ಗೆನೂ ಕೂಡ ಅವರಿಗೆ ವಿಶೇಷವಾದಂತ ಆಸಕ್ತಿಯನ್ನು ಬರ್ತಾರೆ. ಅದಾದ ಮೇಲೆ ಡೆಲ್ಲಿಯಲ್ಲಿ ಒಂದು ಸಂಸ್ಥೆ ಕೂಡ ಇರುತ್ತೆ, ಒಂದು ಪಕ್ಷಿಗಳ ಸಂಸ್ಥೆ ಕೂಡ ಇದೆ. ಅದಕ್ಕೆ ಅವರೊಂದು ಸದಸ್ಯತ್ವವನ್ನು ಕೂಡ ಅವರು ಪಡ್ಕೊಳ್ತಾರೆ. ಆಗ್ಲಿಂದಾನೇ ಅವರಿಗೆ ಅದರ ಬಗ್ಗೆ ತೀವ್ರವಾದಂತ ಒಂದು ಆಸಕ್ತಿ ಬರುತ್ತೆ. ಅದಾದ ಮೇಲೆ ಪ್ರಧಾನಮಂತ್ರಿಗಳಾದ ಮೇಲೆ ಅವರಿಗೆ ವಿಶೇಷವಾದಂತ ಒಂದು ಜವಾಬ್ದಾರಿ ಇರೋ ಕಾರಣಕ್ಕಾಗಿ ಹುಲಿ ಸಂರಕ್ಷಣೆ ಬಗ್ಗೆ ಪ್ರಾಜೆಕ್ಟ್ ಟೈಗರ್ ಅನ್ನುವಂತ ಹೆಸರಿನಲ್ಲಿದೆ ಅದರ ಬಗ್ಗೆ ಒಂದು ವಿಶೇಷವಾದಂತ ಕ್ರಮಗಳನ್ನ, ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ ರಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ನಮಗೆ ಈ ಹುಲಿ ಸಂರಕ್ಷಣೆಗಳು ಅಂತ ಹೇಳಿದ್ರೆ 2-3 ಹೆಸರುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಒಂದು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ಮಾಡಿದಂತ ಪ್ರಯತ್ನ, ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಅರಸರು ಕೂಡ 1901ರಲ್ಲಿ ಅವರು ತೆಗೆದುಕೊಂಡಂತ ಒಂದು ಕಾನೂನು, ಜಾರಿಗೆ ತಂದಂತ ಒಂದು ಕಾನೂನು ಮೈಸೂರು ಫಾರೆಸ್ಟ್ ಆಕ್ಟ್ ಅಂತ ಹೇಳಿ ಅದನ್ನು ಕೂಡ ಅವರು ಜಾರಿಗೆ ತರ್ತಾರೆ. ಹಾಗಾಗಿನೇ ಆ ಸಂದರ್ಭದಲ್ಲಿ ಬಂಡೀಪುರ ಫಾರೆಸ್ಟ್ ಪ್ರದೇಶದಲ್ಲಿನೂ ಕೂಡ ಆ ಕಾನೂನುಗಳನ್ನ ಜಾರಿಗೆ ತರುವಂತ ಪ್ರಯತ್ನಗಳನ್ನು ಕೂಡ ಮೈಸೂರಿನ ಮಹಾರಾಜರು ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 1973ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿಗಳಾಗಿದ್ದಂತ ಒಂದು ಸಂದರ್ಭದಲ್ಲೂ ಕೂಡ ಹುಲಿಗಳ ಸಂರಕ್ಷಣೆಗೋಸ್ಕರನೇ ಅವರು ಕೂಡ ವಿಶೇಷವಾದಂತ ಕಾಯ್ದೆಯನ್ನ ಜಾರಿಗೆ ತಂದು ಅವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅವರು ಕೂಡ ಅನೇಕ ರೀತಿಯಾದಂತ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋಂಥದ್ದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಪ್ರಪಂಚದಲ್ಲಿ ಎಷ್ಟು ಹುಲಿಗಳ ಸಂತತಿ ಇದ್ದಾವೆ, ಅದರಲ್ಲಿ 75% ಭಾರತದ ಅರಣ್ಯ ಪ್ರದೇಶಗಳಲ್ಲಿ ಆ ಹುಲಿಗಳ ಸಂತತಿ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ, ಎರಡನೇದೇನು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, 20ನೇ ಶತಮಾನದಲ್ಲಿ ಮಾಹಿತಿಗಳ ಪ್ರಕಾರ ಒಂದು 40,000 ಹುಲಿಗಳ ಸಂತತಿ ಇತ್ತು ಅಂತ ಹೇಳಿ ಭಾರತ ದೇಶದ ಅರಣ್ಯ ಪ್ರದೇಶದಲ್ಲಿ ಇತ್ತು ಅಂತ ಹೇಳಿ ನಮಗೆ ಮಾಹಿತಿಗಳಿಂದ ತಿಳಿದು ಬರುತ್ತೆ. ಆದ್ರೆ ಇವತ್ತು ಆ ಎಲ್ಲ ಸಂತತಿಗಳು ಎಲ್ಲಿ ಹೋಗಿದೆ ಅದು ಕೂಡ ಬಹಳ ಪ್ರಶ್ನೆ ಮಾಡಬೇಕಾಗತ್ತೆ. ನಾವೆಲ್ಲ ವಿಮರ್ಶೆ ಮಾಡಬೇಕಾಗತ್ತೆ. ಯಾಕಿಂತ ಪರಿಸ್ಥಿತಿ ಬಂತು ಅಂತ ಹೇಳಿ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷಿನ ಶ್ರೀಮಂತ ಕುಟುಂಬಗಳು ಯಾವುದಿತ್ತು, ಅದರಲ್ಲಿ ಕೆಲವು ಶ್ರೀಮಂತ ಕುಟುಂಬಗಳು, ಅದರ ಜೊತೆಗೆ ಭಾರತದಲ್ಲಿದ್ದಂತ ಹಲವು ಶ್ರೀಮಂತ ಕುಟುಂಬಗಳು ಬೇಟೆ ಆಡ್ತಾ ಇದ್ದದರ ಪರಿಣಾಮ ಅದೇನಾಗ್ತಾ ಇತ್ತು ಅಂದ್ರೆ, ಕೆಲವು ಸಂದರ್ಭಗಳಲ್ಲಿ ಪುರುಷರ ಪ್ರತಿಷ್ಠೆಗೋಸ್ಕರನೇ ಬೇಟೆ ಆಡ್ತಾ ಇದ್ರು ಅವರೆಲ್ಲರೂ ಕೂಡ. ಪುರುಷತ್ವದ ಪ್ರತಿಷ್ಠೆಗೋಸ್ಕರನೇ ಬೇಟೆ ಆಡಿದಂತ ಅನೇಕ ಸಂದರ್ಭಗಳನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಅದು ಒಂದು ಕೂಡ ಕಾರಣ ಆಗಿದೆ ಸಂತತಿಗಳು ಕಡಿಮೆ ಆಗೋದಕ್ಕೆ. ಮತ್ತೆ ವ್ಯಾಪಾರ, ವ್ಯವಹಾರ, ಸ್ಮಗ್ಲಿಂಗು ಎಲ್ಲ ಕಾರಣಗಳಿಗೋಸ್ಕರನೂ ಕೂಡ
ಈ ಹುಲಿಗಳ ಸಂತತಿ ಕಡಿಮೆ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಮಾಹಿತಿಗಳಿಂದ ತಿಳಿದು ಬರುತ್ತದೆ. ಇದನ್ನೆಲ್ಲ ಕೂಡ ಗಮನ ಹರಿಸಿ 1969ರಲ್ಲಿ ಆಗಷ್ಟೇ ಹೊಸದಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವಂತ ಒಂದು ಸಂಸ್ಥೆ ಅಡಿನಲ್ಲಿ ಭಾರತ ದೇಶದಲ್ಲೇ ಒಂದು ಕಾರ್ಯಕ್ರಮವನ್ನು ಅವರು ತೆಗೆದುಕೊಳ್ತಾರೆ. ಒಂದು ಒಕ್ಕೂಟವನ್ನು ಅವರು ಪ್ರಾರಂಭ ಮಾಡ್ತಾರೆ. ಇಡೀ ಪ್ರಪಂಚದ ಗಮನವನ್ನು ಸೆಳೆಯೋದಕ್ಕೋಸ್ಕರನೇ ಅಂತ ಒಂದು ಕಾರ್ಯಕ್ರಮವನ್ನ ಅವರು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೇನೆ ಕೆಲವು ಹುಲಿಗಳ ಸಂರಕ್ಷಣೆ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಕೂಡ 1972 ಮತ್ತು 73ರಲ್ಲಿನೂ ಕೂಡ ಕೆಲವು ಕಾನೂನುಗಳನ್ನ ಅವರು ರಚನೆಯನ್ನ ಮಾಡ್ತಾರೆ. ಹುಲಿಗಳನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಅವುಗಳನ್ನ ಹೇಗೆ ಕನ್ಸರ್ವೇಷನ್ ಅನ್ನ ಮಾಡಬೇಕು, ಹೇಗೆ ಅವುಗಳಿಗೆ ಅಗತ್ಯ ಇರತಕ್ಕಂತ ಒಂದು ಕಾರಿಡಾರ್ಗಳನ್ನ ಹೇಗೆ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರದ ಹಂತದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ವನ್ಯಜೀವಿ ರಕ್ಷಣೆಗೆ ಅವರ ಕಾಲದಲ್ಲಿ ಅವರ ಸರ್ಕಾರದಲ್ಲೂ ಕೂಡ ಕಾರ್ಯಕ್ರಮಗಳನ್ನ ತೆಗೆದುಕೊಂಡ್ರು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಂಡು 1972ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ಕಾರ ಹುಲಿ ಗಣತಿ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇಶದಲ್ಲಿ ಇದ್ದದ್ದು 1827 ಹುಲಿಗಳು ಮಾತ್ರ ಇತ್ತು. ಅವ್ರಿಗೊಂದು ಶಾಕಿಂಗ್ ವರದಿಗಳು ಬರುತ್ತೆ. ಹುಲಿಗಳ ಸಂತತಿ ಕಡಿಮೆ ಆಗ್ತಾ ಇದೆ ಮತ್ತು ಆ ಕಣ್ಮರೆ ಆಗ್ತಾ ಇದ್ದಾವೆ ಅಂತ ಹೇಳಿ ಅವರಿಗೆ ಬಂದಂತ ಮಾಹಿತಿಗಳ ಆಧಾರದ ಮೇಲೆ ಅದಕ್ಕೆ ಬೇಕಾದಂತ ಕ್ರಮಗಳನ್ನ ಅವರು ಅನುಸರಿಸ್ತಾ ಹೋಗ್ತಾರೆ. ಅದರ ಪರಿಣಾಮವೇ ಪ್ರಾಜೆಕ್ಟ್ ಟೈಗರ್ ಅನ್ನುವಂತ ಯೋಜನೆ ಜಾರಿಗೆ ಬಂದದ್ದು, ಪ್ರೊಟೆಕ್ಷನ್ ಆಕ್ಟ್ಗೆ ತಿದ್ದುಪಡಿಯನ್ನ ಬಂದದ್ದು ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. 1972ರಲ್ಲಿ ವನ್ಯಜೀವಿ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಮತ್ತು ವನ್ಯಜೀವಿಗಳಿಗೆ ಸಂಬಂಧಪಟ್ಟಾಗೆ ಕಾನೂನುಗಳನ್ನ ಜಾರಿಗೆ ಆ ಸಂದರ್ಭದಲ್ಲಿ ಜಾರಿ ಆಗುತ್ತೆ. ಅದಾದ್ಮೇಲೆ 1973ರಲ್ಲಿ ಈ ಹುಲಿಗಳ ಸಂತತಿ ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ ಅಲ್ಲಿ, ಅಂದ್ರೆ ಆವತ್ತಿನ ಸಂದರ್ಭದಲ್ಲಿ ಅದು ಉತ್ತರ ಪ್ರದೇಶ ರಾಜ್ಯವಾಗಿತ್ತು, ಈಗ ಉತ್ತರಾಖಂಡ್ ಆಗಿದೆ. 1973ರಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನುವಂತ ಯೋಜನೆಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಇಡೀ ದೇಶದಲ್ಲಿ 9 ಫಾರೆಸ್ಟ್ಗಳಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಕರ್ನಾಟಕದ ಬಂಡೀಪುರ ಫಾರೆಸ್ಟ್ ಪ್ರದೇಶ ಕೂಡ, ಅರಣ್ಯ ಪ್ರದೇಶ ಏನಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಕೂಡ ಅವತ್ತು ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ಒಂದು 10 ಅಂಶಗಳ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ. ಈ ಹುಲಿಗಳ ಸಂರಕ್ಷಣೆಯನ್ನ ಮಾಡಬೇಕಾದ್ರೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳಿ ಬೆಂಗಾಲ್ ಟೈಗರ್ಸ್ ಅಂತ ಹೇಳಿ ಆ ಕಾಲದಲ್ಲೇ ಒಂದು ಪ್ರಸಿದ್ಧವಾದಂತ ಒಂದು ಹುಲಿಗಳು ಸಹ ಅದಕ್ಕೆ ಅದನ್ನ ನ್ಯಾಷನಲ್ ಆಗಿ ಅದನ್ನ ಒಂದು ಸಿಂಬಲ್ ಆಗಿ ತೆಗೆದುಕೊಳ್ತಾರೆ. ಏನಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಆ ಬೆಂಗಾಲ್ ಟೈಗರ್ಸ್ ಅನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ಕಾರ ಅದನ್ನ ಘೋಷಣೆ ಮಾಡ್ತಾರೆ. ಅದು ಅಧಿಕೃತವಾಗಿ ಆಗುತ್ತೆ, ಅಫಿಷಿಯಲ್ ಆಗಿ ಆಗುತ್ತೆ. ಅದು ಕೇಂದ್ರ ಸರ್ಕಾರದ ವತಿಯಿಂದಾನೇ ಅದನ್ನ ಘೋಷಣೆಯನ್ನ ಮಾಡೋದ್ರ ಜೊತೆಗೆ ಮತ್ತು ಈಕಲಾಜಿಕಲ್ ಬ್ಯಾಲೆನ್ಸ್, ಅದನ್ನ ಹಾಗೆ ಪರಿಸರವನ್ನ ಸಮತೋಲನ ಮಾಡಿದಾಗ ಮಾತ್ರ ಆ ಮನುಷ್ಯರು ಒಂದು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಪರಿಸರವನ್ನ ನಾವು ಅಧ್ವಾನ ಮಾಡಿಕೊಂಡ್ರೆ ಮನುಷ್ಯರ ಜೀವ ಎಷ್ಟು ಮುಖ್ಯ ಆಗುತ್ತೋ ಪರಿಸರ, ಪ್ರಾಣಿ, ಪಕ್ಷಿಗಳು, ಹಕ್ಕಿಗಳು ಎಲ್ಲ ಜೀವರಾಶಿಗಳನ್ನು ಕೂಡ ಸರಿಯಾದಂತ ರೀತಿಯಲ್ಲಿ ನಾವು ಉಳಿಸ್ಕೊಳ್ಬೇಕು ಅನ್ನೋಂತ ಒಂದು ಘೋಷಣೆಯನ್ನು ಕೂಡ ಕೇಂದ್ರ ಸರ್ಕಾರ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆಗತ್ತೆ ಅನ್ನುವಂಥದ್ದು. ಮತ್ತೆ ಅದಕ್ಕೆ ಯಾವ ರೀತಿಯಾದಂತ ಪ್ರೊಟೆಕ್ಟೆಡ್ ಏರಿಯಾಸ್, ಅಂದ್ರೆ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಹೇಳಿದ್ರೆ ಆ ಕಾಡುಗಳನ್ನ ಸಂರಕ್ಷಣೆಯನ್ನ ನಾವು ಹೇಗೆ ಮಾಡ್ಕೊಳ್ಬೇಕು, ಇವೆಲ್ಲ ಕೂಡ ಪ್ರಾಣಿ ಪಕ್ಷಿಗಳು ಇವೆಲ್ಲ ಉಳ್ಕೊಳ್ಬೇಕಾದ್ರೆ, ಪರಿಸರ ಉಳ್ಕೊಳ್ಬೇಕಾದ್ರೆ ಕಾಡನ್ನು ಕೂಡ ನಾವು ಸಂರಕ್ಷಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಕಾಡುಗಳನ್ನು ಕೂಡ ನಾವು ಸರಿಯಾದಂತ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಳ್ತಾರೆ. ಅದರ ಜೊತೆಗೆ ಈ ಕಾಡುಗಳನ್ನ ಹೇಗೋ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಾಗಲ್ಲ. ಅವುಗಳನ್ನ ವೈಜ್ಞಾನಿಕವಾದಂತ ರೀತಿಯಲ್ಲಿ ಅದನ್ನ ಹೇಗೆ ಅಭಿವೃದ್ಧಿಯನ್ನ ಮಾಡ್ಕೊಳ್ಬೇಕು, ಅದಕ್ಕೆ ಯಾವ ರೀತಿಯಾದಂತ ಅಧಿಕಾರಿಗಳನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗವನ್ನ ಟ್ರೈನ್ಡ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆನೂ ಕೂಡ ವಿವರವಾದಂತ ರೀತಿಯಲ್ಲಿ ಆದೇಶಗಳನ್ನ, ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳುವಂಥದ್ದು. ಮತ್ತೆ ಬೇಟೆ ಆಡ್ತಕ್ಕಂಥದ್ದನ್ನ ನಿಷೇಧವನ್ನ ಮಾಡ್ತಕ್ಕಂಥ ಕ್ರಮಗಳನ್ನು ಕೂಡ ಅವರು ಅನುಸರಿಸ್ತಾರೆ. ಯಾಕಂದ್ರೆ ಈ ಬೇಟೆ ಆಡ್ತಕ್ಕಂಥದ್ದು ಕೂಡ ಹುಲಿಗಳ ಸಂತತಿಗೆ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಕಾರಣ ಆಗಿದೆ ಅನ್ನುವಂಥದ್ದು ಗಮನಿಸ್ತೇವೆ. ಅದರ ಜೊತೆಗೆ ಈ ಹುಲಿಗಳ ಬಗ್ಗೆ ವ್ಯಾಪಾರ ಮಾಡ್ತಕ್ಕಂಥದ್ದನ್ನು ಕೂಡ ನಿಷೇಧ ಮಾಡಬೇಕು ಅನ್ನೋಂಥದ್ರ ಬಗ್ಗೆನೂ ಕೂಡ ಒಂದು ಕಠಿಣವಾದಂಥ ಕ್ರಮಗಳನ್ನು ಅವರು ತೆಗೆದುಕೊಳ್ತಾರೆ. ಅದಕ್ಕಾಗಿ ವೈಲ್ಡ್ ಲೈಫ್ ಆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅದರ ಎನ್ಫೋರ್ಸ್ಮೆಂಟ್ ಏನಿದೆ ಅದಕ್ಕೆ ಕಠಿಣವಾದಂಥ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಅದಕ್ಕೆ ಆಕ್ಟ್ ಅನ್ನ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ತಿದ್ದುಪಡಿಯನ್ನ ತರ್ತಕ್ಕಂಥ ಒಂದು ಕ್ರಮಗಳನ್ನು ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರ ಸರ್ಕಾರ ಕೂಡ ಕ್ರಮ ಅನುಸರಿಸಿತ್ತು ಅನ್ನೋಂಥದ್ದು. ಇದರ ಜೊತೆಗೆ ನಾಗರಿಕರು ಕೂಡ ಇದರಲ್ಲಿ ಹೇಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು,
ಯಾಕಂದ್ರೆ ನಾಗರಿಕರ ಜವಾಬ್ದಾರಿ ಇಲ್ಲದೆ ಯಾವುದೇ ಕ್ರಮಗಳನ್ನ, ಯಾವುದೇ ಕಾನೂನುಗಳನ್ನ ಯಶಸ್ವಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಯಾವುದನ್ನು ಕೂಡ ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾಗರಿಕರ ಜವಾಬ್ದಾರಿ ಏನಿದೆ, ಅವರ ಹಕ್ಕುಗಳೇನಿದ್ದಾವೆ, ಅವರ ಜವಾಬ್ದಾರಿಗಳೇನಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಜಾಗೃತಿಯನ್ನ ಮಾಡುವಂತ ಒಂದು ಪ್ರಯತ್ನಗಳನ್ನು ಕೂಡ ಅವರು ಮಾಡ್ತಕ್ಕಂಥದ್ದು. ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಏನ್ ನಡೆಯುತ್ತೆ, ಈ ಕಾಡುಗಳಲ್ಲಿ ಪ್ರಾಣಿಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಏನಿದ್ದಾವೆ, ಇವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅದಕ್ಕೂ ಕೂಡ ಸಂಬಂಧಪಟ್ಟವಾದಂತಹ ರೀತಿಯಲ್ಲಿ ಪ್ರಯತ್ನಗಳನ್ನ ಆಗಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಕೂಡ ಹೇಳ್ತಕ್ಕಂಥದ್ದು. ಇವತ್ತು ಹೇಗೆ ಆನೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾರಿಡಾರ್ಗಳನ್ನ ಇವತ್ತು ಹೇಗೆ ಫಾರೆಸ್ಟ್ಗಳಲ್ಲಿ ಮಾಡಿದ್ದಾರೆ, ಆ ಕಾಲದಲ್ಲೇ ಅವತ್ತಿಗೂ ಕೂಡ ಪ್ರಾರಂಭ ಮಾಡ್ತಾರೆ. ಹುಲಿಗಳಿಗೂ ಕೂಡ ಒಂದು ವಿಶೇಷವಾದಂತಹ ಕಾರಿಡಾರ್ಗಳು ಆದಾಗ ಮಾತ್ರ ಹುಲಿಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅವರ ಹುಲಿಗಳ ಸಂತತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತೇಳಿ ಆ ಪ್ರಯತ್ನಗಳು ಕೂಡ ಆಗ್ಲಿಂದನೇ ಪ್ರಾರಂಭ ಆಗ್ತದೆ. ಮತ್ತು ಇದರ ಜೊತೆಗೆ ಒಂದು ಟೂರಿಸಂ ಕೂಡ ಪ್ರಮೋಟ್ ಮಾಡಬೇಕು. ಈಕೋ ಟೂರಿಸಂ ಅಂತ ನಾವೇನ್ ಹೇಳ್ತೀವಿ, ನಿಸರ್ಗಕ್ಕೆ ಸಂಬಂಧಪಟ್ಟಾಗೆ, ಕಾಡಿಗೆ ಸಂಬಂಧಪಟ್ಟಾಗೆ ಕಾಡುಗಳನ್ನ ವೀಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಪ್ರಕೃತಿ ಅಂತ ಹೇಳಿದ್ರೆ ನೇಚರ್ ಇಸ್ ಗಾಡ್. ಸೊ ಹಾಗಾಗಿ ಆ ಒಂದು ಟೂರಿಸಂ ಅನ್ನು ಕೂಡ ಪ್ರಮೋಟ್ ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ಜಾಗೃತಿಯಿಂದ ತರ್ತಕ್ಕಂಥ ಪ್ರಯತ್ನಗಳಾದಾಗ ಮಾತ್ರ ನಮಗೆ ಈ ಪರಿಸರ ಸಮತೋಲನವನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಕಾಡುಗಳ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಪ್ರಾಣಿಗಳ ಸಂರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 2005ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಟ್ರಾಜಿಡಿಗಳಾಗ್ತವೆ, ಹುಲಿಗಳು ಕಣ್ಮರೆ ಆಗ್ತಕ್ಕಂಥ ಸಂದರ್ಭಗಳು ಕೂಡ ಅವತ್ತು ಪ್ರಾರಂಭ ಆದಂತ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಅಗತ್ಯವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಹುಲಿಗಳ ಸಂರಕ್ಷಣೆ ಮಾಡಬೇಕು, ಅದರ ಸಂತತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಒಂದು ಸಂದರ್ಭದಲ್ಲಿ ಹುಲಿಗಳ ಸಂರಕ್ಷಣೆ ಸಂಬಂಧಪಟ್ಟ ಹಾಗೇನೆ ಅವರೊಂದು ವಿಶೇಷವಾದಂತ ಒಂದು ಪ್ರಾಧಿಕಾರವನ್ನ ರಚನೆ ಮಾಡೋದ್ರ ಜೊತೆಗೆ ಒಂದು ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತ ಕಾನೂನುಗಳಿಗೆ ತಿದ್ದುಪಡಿಯನ್ನ ತರ್ತಕ್ಕಂಥ ಒಂದು ಪರಿಣಾಮ ಮುಂದಿನ ದಿವಸಗಳಲ್ಲಿ ಹುಲಿಗಳ ಸಂರಕ್ಷಣೆ ಮತ್ತು ಅವುಗಳ ಸಂತತಿಯನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕು. ಇವತ್ತು ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ತೆಗೆದುಕೊಂಡಂತ ಒಂದು ಪರಿಣಾಮ ಇವತ್ತು ಇಡೀ ದೇಶದಲ್ಲಿ 3682 ಇವತ್ತು ಹುಲಿಗಳ ಸಂಖ್ಯೆ ಇವತ್ತು ಇದಾವೆ. ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಧ್ಯಪ್ರದೇಶ ರಾಜ್ಯದ ಕಾಡುಗಳಲ್ಲಿದ್ದಾವೆ. ಅದರ ನಂತರ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹುಲಿಗಳು ಇದಾವೆ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯ ಆಗುತ್ತೆ. ಅದಕ್ಕಾಗಿಯೇ ಕರ್ನಾಟಕದ ಅರಣ್ಯ ಪ್ರದೇಶಕ್ಕೂ ಕೂಡ ಅಷ್ಟೊಂದು ದೊಡ್ಡ ಮಹತ್ವ ಕೂಡ ಬಂದಿರತಕ್ಕಂಥದ್ದು ಅನ್ನುವಂಥದ್ದು ನಾವು ನೆನಪು ಮಾಡ್ಕೋಬೇಕಾಗುತ್ತೆ.